ಫುಡ್ ಎಗ್ ಆಮ್ಲೆಟ್ ಅಂದರೆ ಹೆಚ್ಚಿನವರಿಗೆ ಬಾಯಿ ನೀರೂರಿ ಹಸಿವು ಹೆಚ್ಚಾಗಿ ಪಕ್ಕದಲ್ಲೇ ಎಲ್ಲಾದರೂ ಆಮ್ಲೆಟ್ ಗಾಡಿ ಅಥವಾ ಅಂಗಡಿ ಇದೆಯಾ ಎಂದು ಕತ್ತುದ್ದ ಮಾಡೋದು ಸಹಜ. ಊಟೋಪಚಾರಗಳಿಗೆ ಸುಪ್ರಸಿದ್ಧ ಮಂಗಳೂರು ನಗರದಲ್ಲಿ ಹಲವಾರು ಅಂಗಡಿ ಗಾಡಿಗಳು ಶವರ್ಮಾ, ತಂದೂರಿ, ನೂಡಲ್ಸ್, ಮಂಚೂರಿಯನ್, ಫಿಶ್ ಫ್ರೈ ಎಲ್ಲ ಬಿಸಿ ಬಿಸಿ ಮಾಡಿಕೊಡೋ ಫಾಸ್ಟ್ ಫುಡ್ ಸಂಸ್ಕೃತಿ ವ್ಯಾಪಾರ ಜೋರಾಗಿ ನಡೀತಾ ಇದ್ರು ಕೆಲವು ಆಮ್ಲೆಟ್ ಗಾಡಿ ಅಥವಾ ಅಂಗಡಿ ನಾವು ಇವತ್ತಿಗೂ ಕಾಣಬಹುದು. ಅದು ಆಮ್ಲೆಟ್ ಅನ್ನು ಹೊಟ್ಟೆ ಹಸಿವು ತಣಿಸುವಂತ ರುಚಿಕರ ಪೌಷ್ಟಿಕ ಖಾದ್ಯದ ಬಗ್ಗೆ ಮಂಗಳೂರಿಗರ ಪ್ರೀತಿ ತೋರಿಸುತ್ತೆ. ಹಾಗೂ ಅದನ್ನು ಮಾಡಿ ತಿನ್ನಿಸೋ ಹಳೆಯ ತಲೆಮಾರಿನವರ ಕಾರ್ಯತತ್ಪರತೆ, ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕತೆ ಎದ್ದು ಕಾಣಿಸುತ್ತೆ. 1960s ಆ ಕಾಲದಲ್ಲಿ ಒಬ್ಬ ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ನವಯುವಕ ಜನನಿಬಿಡ ಮಣ್ಣಗುಡ್ಡೆ ಗುರ್ಜಿ ಸಮೀಪವಿದ್ದ ತನ್ನ ತಂದೆಯವರ ಉರಿಹಗ್ಗದ ವ್ಯಾಪಾರದತ್ತ ಸರಿದು ಮುಂದೆ ಕಡಿಮೆ ಖರ್ಚಿನಲ್ಲಿ ಹೊಟ್ಟೆ ತುಂಬೋ ಸ್ಟ್ರೀಟ್ ಫುಡ್, ಮೊಟ್ಟೆ ಆಮ್ಲೆಟ್ ಸುತ್ತಮುತ್ತ ಇದ್ದವರಿಗೆ ಪರಿಚಿತ ಮಾಡಿ ಶುದ್ಧ ಸಾಮಗ್ರಿ ಬಳಸಿ ಸ್ವಚ್ಛ ಹಾಗೂ ರುಚಿಕರ ಆಮ್ಲೆಟ್ ಜನರಿಗೆ ತಿನ್ನಿಸಿ 4 ಒಳ್ಳೆ ಮಾತು ಮಾತಾಡಿ ಪರೋಪಕಾರವೇ ತನ್ನ ಜೀವನದ ಮುಖ್ಯ ಧ್ಯೇಯ ಎಂದು ತಿಳಿದು ಅನಾರೋಗ್ಯ, ಅಪಘಾತ, ಮರಣ ಸಂದರ್ಭಗಳಲ್ಲಿ ಯಾರು ಕರೆದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಹೋಗಿ ಸಹಾಯ ಮಾಡಿ ಎಲ್ಲರಿಗೂ ಬೇಕಾದವರು ಅನಿಸ್ಕೊಳ್ಳೋ ಆಮ್ಲೆಟ್ ಭಂಡಾರಿ ಮಾಮ್ ಅಥವಾ ಶೇವಗೂರ್ ರಾಮಚಂದ್ರ ಭಂಡಾರಿ ಇವತ್ತಿನ ಈ ಸಾಕ್ಷ್ಯಚಿತ್ರದ ನಾಯಕ. ಆಮ್ಲೆಟ್ ಭಂಡಾರಿ ಕಷ್ಟಕಾಲದಲ್ಲಿ ಬಹಳಷ್ಟು ರಿಸ್ಕ್ ತಗೊಂಡು ವ್ಯಾಪಾರ ಮಾಡಿದ ಮನುಷ್ಯ. ಒಬ್ಬ ವ್ಯಾಪಾರಿಯಾಗಿ ಅವರು ಬಹಳ ಕಷ್ಟದಿಂದ ಒಂದು ಅಂಗಡಿಯಲ್ಲಿ ಸೆಟಲ್ ಆಗಿ ಆಮ್ಲೆಟ್ ಅಂತ ಒಂದು ನವೀನ ಖಾದ್ಯ ಮಾಡಿ ಜನರಿಗೆ ತಿನ್ನಿಸಿ ಊರಿನಲ್ಲೇ ಜನಪ್ರಿಯ ಮಾಡಿದರು. ಸಮಾಜದಲ್ಲಿ ಒಬ್ಬ ಮನುಷ್ಯನ ಸ್ಟೇಟಸ್ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಶ್ರೀಮಂತ ಇರಲಿ ಬಡವ ಇರಲಿ, ಅವರು ಎಲ್ಲರಿಗೂ ಉಪಕಾರ ಮಾಡಿದ್ದಾರೆ. ನಮಸ್ಕಾರ. ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಆಮ್ಲೆಟ್ ಭಂಡಾರಿ ಅಂತ ಕರೀತಾರೆ. ನನಗೇನೂ ಬೇಜಾರಿಲ್ಲ, ಇದರಲ್ಲಿ ಖುಷಿ ತುಂಬ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಬ್ರ್ಯಾಂಡ್ ನೇಮ್ ಕಲ್ಚರ್ ನಮ್ಮ ಮಂಗಳೂರಿನಲ್ಲಿ ತುಂಬ ಜನ ಫೇಮಸ್ ಆಗಿದ್ದಾರೆ. ಅವರ ಹೆಸರಿನ ಜೊತೆ ಪ್ರೊಫೆಷನ್ ಆ್ಯಡ್ ಆಗಿದೆ. ಅವರ ಪೈಕಿ ಒಬ್ಬರು ಸುಬ್ರುಂಡೆ ವಿಠಲ್ರು, ಭಜನೆ ಇಟ್ಟುವವರು ಸಿಮೆಂಟ್ ಬಾಳಿಗ, ಐಡಿಯಲ್ ಪಬ್ಬ. ಹಾಗೇನೆ ಬಹಳಷ್ಟು ಡೆಡಿಕೇಶನ್ ತೋರಿಸಿ 50 ವರ್ಷಗಳಿಂದ ಆಮ್ಲೆಟ್ ಮಾಡಿ ತಿನ್ನಿಸಿ ಭಂಡಾರ್ ಮಾಮ್ ಅವರನ್ನು ಆಮ್ಲೆಟ್ ಭಂಡಾರಿ ಅಂತ ಕರೀತಾರೆ. ಸಣ್ಣದಿನಿಂದ ನನ್ನ ಶಿಕ್ಷಣ ಇಲ್ಲೇ ಆಯಿತು. ಕೆನರಾ ಹೈಸ್ಕೂಲ್ ಮತ್ತು ಪಾಲಿಟೆಕ್ನಿಕ್ ಅದೆಲ್ಲ ಕಲಿತೆ ನಾನು. ಆನಂತರ 3 ವರ್ಷ ಕೆಲಸಕ್ಕೆ ಹೋದೆ. ಆಗ ನನ್ನ ತಂದೆ ಅಂಗಡಿ ನಡೆಸ್ತಾ ಇದ್ದರು. ತಂದೆಯವರು ಹಗ್ಗದ ವ್ಯಾಪಾರ ಎಲ್ಲ ಮಾಡಿದವರು. ಅವರು ತೀರಿ ಹೋದ್ಮೇಲೆ ನನಗೆ ಎಂತ ಮಾಡುವುದಂತ ಗೊತ್ತೇ ಆಗಲಿಲ್ಲ. ಕಡೆಗೆ ಅಂಗಡಿಗೆ ಬಂದು ವ್ಯಾಪಾರಕ್ಕೆ ಕೂತೆ. ಆಗ ನನ್ನ ಕ್ಲಾಸ್ಮೇಟ್ ಪಂಚಮಾಲ್ ಗೋಪಾಲಕೃಷ್ಣ ಸೇಣಿ ಅವರನ್ನು ನಾವು ಪ್ರೀತಿಯಿಂದ ಗೋಪಿ ಅಂತ ಕರಿತೇವೆ. ಅವರು ನನ್ನ ಅಂಗಡಿಗೆ ಡೈಲಿ ಬಂದು ಆಮ್ಲೆಟ್ ಎಲ್ಲ ಮಾಡೋದು ಹೇಗೆ ಅಂತ ಕಲಿಸಿ. ಆಮ್ಲೆಟ್ ಭಂಡಾರಿಗೆ ನಾನು ಕಲಿಸಿದ್ದೆ ಹೌದು. ಭಂಡಾರಿ ಶಾಲೆಯಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಅಣ್ಣಪ್ಪ 1 ವರ್ಷ ಜೂನಿಯರ್. ನಾವು ಭಂಡಾರಿ ಅಂಗಡಿಗೆ ಬರ್ತಾ ಇದ್ದೆವು. ನೆಲದಲ್ಲಿ ಮಣೆ ಹಾಕಿ ಕೂರ್ತಾ ಇದ್ದೆವು. ಕೆಲವು ಬರಡಿಗಳು, ಕೆಲವು ಅರ್ಧ, ಕೆಲವು ಖಾಲಿ. ವ್ಯಾಪಾರ ತೀರಾ ಡಲ್. ಭಂಡಾರಿಗೆ ಯಾವಾಗಲೂ ಚಿಂತೆ. ಆಗಿನ ದಿನಗಳಲ್ಲಿ ಪ್ರೈವೇಟ್ ಕೆಲಸ ಅಂದರೆ ಜಾಸ್ತಿ ಸಂಬಳ ಇರಲಿಲ್ಲ. ಹಾಗೆ ಭಂಡಾರಿಯ ಪ್ರಶ್ನೆ, ನಾನು ಹೇಗೆ ಮ್ಯಾನೇಜ್ ಮಾಡಲಿ ಗೋಪಿ? ನಾನು ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾನ್ ವೆಜ್ ಮೆಸ್ ಸೆಕ್ರೆಟರಿ ಆಗಿದ್ದೆ. ನಾನು ಮೆಸ್ ಸೆಕ್ರೆಟರಿ ಆಗಿದ್ದಾಗ ಮೊಟ್ಟೆ ಆಮ್ಲೆಟ್ ಹೇಗೆ ಮಾಡೋದೆಂದು ನೋಡಿದ್ದೆ. ಭಂಡಾರಿಗೆ ಹೇಳಿದೆ, ಭಂಡಾರಿ ಸಾಯಂಕಾಲ ಎಲ್ರಿಗೂ ಹಸಿವಿರುತ್ತೆ, ಆಮ್ಲೆಟ್ ಮಾಡ್ಲಿಕ್ಕೆ ಶುರು ಮಾಡು. ಇಲ್ಲಪ್ಪ ಮೊಟ್ಟೆ ಆಮ್ಲೆಟ್ ಬೇಡ ಹಾಗಂದ. ನಿನ್ನ ಖುಷಿ, ಸಾಧ್ಯ ಆದ್ರೆ ಶುರು ಮಾಡು. ನಿನ್ನ ಹತ್ರ ಸ್ಟವ್ ಉಂಟಾ? ಒಂದು ಹಳೆಯ ಸ್ಟವ್ ಉಂಟಂದ. ಅದನ್ನು ತೋರಿಸಂದೆ. ಅವನು ಸ್ಟವ್ ಉರಿಸಿದ. ಒಂದು ಅಲ್ಯೂಮಿನಿಯಂ ಕಾವಲಿ ಉಂಟಾ ಎಂದು ಕೇಳಿದೆ ಅವನ ಹತ್ರ. ಅವನು ಮನೆಯಿಂದ ಒಂದು ಕಾವಲಿ ತಕೊಂಡು ಬಂದ. 2 ಮೊಟ್ಟೆ ತರಿಸಿ ಒಡೆದು ಪ್ಲಾಸ್ಟಿಕ್ ಟಮ್ಲರ್ನಲ್ಲಿ ಹಾಕಿ ಇಲ್ಲೇ ಪಕ್ಕದ ವಿಟ್ಟುವಿನ ಅಂಗಡಿಗೆ ಹೋಗಿ 2 ನೀರುಳ್ಳಿ ಅಂದೆ. ನೀರುಳ್ಳಿ ತಂದ. ಮತ್ತೆ ಅಣ್ಣಪ್ಪನಿಗೆ ಹೇಳಿದೆ, ಅಣ್ಣಪ್ಪ ನೀರುಳ್ಳಿ ಸುಲಿದು ಕೊಚ್ಚಲ್ ಮಾಡಿ ಕೊಡು. ಅಣ್ಣಪ್ಪ ನೀರುಳ್ಳಿ ಕೊಚ್ಚಲ್ ಮಾಡಿ ಕೊಟ್ಟ. ಸಾಕು ನಿಲ್ಸ್ಬೇಕು. ನೀರುಳ್ಳಿ ನಾನು ಕೊಚ್ಚಿ ಕೊಟ್ಟಿದ್ದರಿಂದ ಅಥವಾ ನೀನು ಆಮ್ಲೆಟ್ ಮಾಡು ಅಂತ ಅವನಿಗೆ ಸಜೆಸ್ಟ್ ಮಾಡಿದ್ದರಿಂದ ಭಂಡಾರಿಯ ಆಮ್ಲೆಟ್ ಚೆನ್ನಾಗಿರೋದಲ್ಲ,
ಆಮ್ಲೆಟ್ನಲ್ಲಿ ಏನಿದೆ? ಮೊಟ್ಟೆ, ನೀರುಳ್ಳಿ, ಹಸಿಮೆಣಸು, ಉಪ್ಪು, ಒಳ್ಳೆ ಎಣ್ಣೆ ಹಾಕಿ ಹುರಿದು ತೆಗೆಯೋದು. ಆದರೆ 50 ವರ್ಷದಿಂದ ಒಂದು ಆಮ್ಲೆಟ್ ಮಾಡಿ ಮಂಗಳೂರಿನಲ್ಲೇ ಇಂಥ ಒಂದು ಆಮ್ಲೆಟ್ ಇಲ್ಲ ಅಂತ ಮಾಡಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಭಂಡಾರಿ ಅದರಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದಾನೆ. ಅವನು ಮಾಡಿಕೊಡುವ ಆ ಆಮ್ಲೆಟ್ನಲ್ಲಿ ಯಾವಾಗಲೂ ಯಾರು ಬರಲಿ ಒಂದು ಪ್ರೀತಿಯಿಂದ ಮಾಡಿ ಕೊಡೋದಿತ್ತು. ಆ ಪ್ರೀತಿ ಅನ್ನೋ ಇಂಗ್ರೀಡಿಯೆಂಟ್ ಆ ಆಕ್ಚುಯಲ್ 4 ಇಂಗ್ರೀಡಿಯೆಂಟ್ಗಿಂತ ದೊಡ್ಡದು. 50 ವರ್ಷಗಳಲ್ಲಿ ಜೀವನದಲ್ಲಿ ಸುಮಾರು ಏರುಪೇರು ಕಂಡು ವಯಸ್ಸು ಆಗ್ತಾ ಹೋದಾಗೆ 40ಕ್ಕಿಂತಲೂ ಹೆಚ್ಚು ಬಾರಿ ಮಲೇರಿಯಾ ಜ್ವರದಿಂದ ಬಳಲಿ ಬೆಂಡಾಗಿ ದೇಹ ಶಕ್ತಿ ಕುಂದಿ ಸೋತರು ಯಾವತ್ತೂ ಹಸನ್ಮುಖಿಯಾಗಿ ಮಣ್ಣಗುಡ್ಡೆ ಮಾತ್ರವಲ್ಲ ನಮ್ಮ ಇಡೀ ಮಂಗಳೂರಿನಲ್ಲೇ ಭಂಡಾರಿ ಮಾಮ್ ಜನಪ್ರಿಯ ಎನಿಸಿ ಎಲ್ಲರಿಗೂ ಬೇಕಾದವರಾಗಿ ಇಂದಿಗೂ ತನ್ನ ಆಮ್ಲೆಟ್ ವ್ಯಾಪಾರ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಮಂಗಳೂರಿನಲ್ಲೇ ಇವರದ್ದು ಫಸ್ಟ್ ಮೊಟ್ಟೆ ಆಮ್ಲೆಟ್ ಅಂಗಡಿ ಅಂದರೆ ತಪ್ಪಿಲ್ಲ. ಅವರ ಕೈಗುಣವೆಂದೂ ತಪ್ಪಿದ್ದಿಲ್ಲ. ರುಚಿಯಲ್ಲಂತೂ ವ್ಯತ್ಯಾಸ ಇಲ್ವೇ ಇಲ್ಲ. ಭಂಡಾರಿ ಅನ್ಬೇಕಾಗಿಲ್ಲ, ಆಮ್ಲೆಟ್ ಎಂದರೆ ಗೊತ್ತಾಗುತ್ತೆ ಅವರೇ ಅಂದು. ಅಷ್ಟೊಂದು ಪ್ರಸಿದ್ಧ ಮನುಷ್ಯ ಆತ. ಇವತ್ತಿಗೆ ಸುಮಾರು 40-50 ವರ್ಷಗಳಿಂದ ನನ್ನ ಅವರ ದೋಸೆ ನಡೀತಾ ಇದೆ. ನಾನು ಪ್ರತಿದಿನ ಆಲ್ಮೋಸ್ಟ್ ಪ್ರತಿ ದಿವಸ ಅವರ ಅಂಗಡಿಗೆ ಬರುತ್ತೇನೆ, ನೋಡ್ತೀನಿ. ನಮ್ಮ ಮನೆಯಿರುವ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ, ಹಗುರಾಗುತ್ತೆ ತಲೆ. ಆಮೇಲೆ ಮನೆಗೆ ಹೋಗ್ತೇವೆ. ಆ ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡಿದ್ರೆ ನಮ್ಗೆ ಇಡೀ ಊರಿನ ವಿಷಯ ಎಲ್ಲ ತಿಳಿಯುತ್ತೆ. ಲಾಸ್ಟ್ 40-50 ವರ್ಷಗಳಲ್ಲಿ ಸುಮಾರು 1000ಕ್ಕೂ ಮಿಕ್ಕಿ ಡೆಡ್ ಬಾಡಿ ಸ್ಮಶಾನಕ್ಕೆ ತಲುಪಿಸಿ ಅಂತ್ಯಕ್ರಿಯೆ ನೆರವೇರಿಸುವುದರಲ್ಲಿ ಪ್ರಮುಖ ಮನುಷ್ಯ ಇವರು. ರಾತ್ರಿ ಎಷ್ಟು ಕಡಿಮೆ ಅಂದ್ರೂ ಸುಮಾರು 100 ಬಾರಿ ನಾನು ಅವರಿಗೆ ಫೋನ್ ಮಾಡಿದ್ದೆ 30-40 ವರ್ಷದಲ್ಲಿ. ಇಂಥ ಮನುಷ್ಯನಿಗೆ 50 ವರ್ಷಗಳಿಂದ ಸಮಾಜದ ಸಂಪರ್ಕ, ಜಾತಿ ಮತ ಯಾವುದೇ ನೋಡಲ್ಲ. ಅವರು ಎಲ್ಲರನ್ನೂ ಮಾತಾಡಿಸ್ತಾರೆ, ಯಾರು ಬಂದ್ರು ಬಿಡಲ್ಲ. ಅವರ ಒಂದು ಅಭ್ಯಾಸ ಅಂದ್ರೆ ಅವರ ಸ್ವಾಭಾವಿಕ ಅಭ್ಯಾಸ. ನಾನು ಯಾವಾಗ್ಲೂ ಅವರ ಹತ್ರ ಮಾತಾಡುವಾಗ ಪಕ್ಕನೆ ಯಾರಾದ್ರೂ ದೇವಾನಂದ ಕೆಟ್ಟವನೆಂದ್ರೆ ಅವರಿಗೆ ಕೋಪ ಬರ್ಬೋದು. ಅವರಿಗೆ ಕೋಪ ಬಂದ್ರ ಅವರ ಕೆಲಸ ನಿಲ್ಲಿಸಲ್ಲ, ಮೊಟ್ಟೆ ಕಡಿಯೋದನ್ನ ನಿಲ್ಸಲ್ಲ. ಅದನ್ನು ಕಡಿದ ದೇವಾನಂದ ಹಾಗೇನೆಲ್ಲ ಮರ ಇರ್ತಾರೆ. ಅದು ಅವರ ಅಭ್ಯಾಸ, ಸ್ವಾಭಾವಿಕ. ನಾನು, ನಮ್ಮಣ್ಣ, ನಮ್ಮ ಕಸಿನ್ಸ್ ಮುಂಬೈಯಿಂದ ಬಂದವರು ಎಲ್ಲರೂ ಸೇರಿ ಡೈಲಿ ಭಂಡಾರ್ ಮಾಮ್ನವರ ಆಮ್ಲೆಟ್ ತಿಂದು ಶರ್ಬತ್ ಕುಡಿಯೋದಕ್ಕೆ ಬರ್ತಾ ಇದ್ವಿ. ಅಲ್ವೇ ಭಂಡಾರ್ ಮಾಮ್ ಅವರಿಗೆ ಉಮಾ ಅಂದರೆ ಅದೆಷ್ಟು ಮಮತೆ ಅಂದರೆ ನನಗೆ ಮರೆಯೋಕ್ಕೆ ಆಗ್ತಾಯಿಲ್ಲ. ಭಂಡಾರ್ ಮಾಮ್ ಅವರು ನನ್ನ ಅತ್ತೆ ಹಾಗೂ ಉಮಾಗೆ ಎಷ್ಟು ಸಹಾಯ ಮಾಡಿದ್ದಾರೆಂದು ಮರೆಯೋಕ್ಕೆ ಸಾಧ್ಯವಿಲ್ಲ. ಭಂಡಾರ್ ಮಾಮ್ ನಮ್ಮ ಕುಟುಂಬಕ್ಕೆ ನಾನು ಹುಟ್ಟುವ ಮುಂಚಿನಿಂದಲೇ ಕ್ಲೋಸ್ ಆಗಿದ್ದು. ನನಗೆ ಅವರು ನನ್ನ ಸ್ವಂತ ಮಾಮನಿಗಿಂತಲೂ ಹೆಚ್ಚು. ನನ್ನ ಪ್ರೀ ಸ್ಕೂಲ್ ವೇಳೆಯಲ್ಲಿ ಭಂಡಾರಿ ಮಾಮ್ ನನಗೆ ಸೈಕಲ್ ಮೇಲೆ ಮನೆಗೆ ವಾಪಸ್ ಕರ್ಕೊಂಡು ಬರ್ತಿದ್ರು. ಹೌದಲ್ವೇ ಭಂಡಾರಿ ಮಾಮ್? ಸುಮಾರು ಸಾರಿ ಭಂಡಾರಿ ಮಾಮನವರು ನನಗೆ ಅವರ ಸ್ಕೂಟರ್ನಲ್ಲಿ ಕೂರಿಸಿ ಅಂಗಡಿ ಸಾಮಗ್ರಿ ತರಲಿಕ್ಕೆ ಕರ್ಕೊಂಡು ಹೋಗಿದ್ದುಂಟು. 1-2 ಸಾರಿ ಅವರು ನನ್ನ ತಂದೆಯವರ ಜೊತೆ ಕಾಫಿ ಕುಡಿಲಿಕ್ಕೆ ಬಂದಾಗ ನಾನು ಅವರ ಅಂಗಡಿ ನೋಡ್ಕೊಂಡಿದ್ದು ಭಾರಿ ಖುಷಿ ನನಗೆ. ನಾನು ಸಣ್ಣದಿರುವಾಗದಿಂದ ಈ ಮನೆಯ ಆತ್ಮೀಯನಾಗಿದ್ದೇನೆ. ಮತ್ತು ಇಲ್ಲಿ ಪ್ರತಿ ದಿವಸ ನಾನು ಬಂದು ಹೋಗುವುದಿತ್ತು. ಉಮಾ ಹುಟ್ಟಿದ್ದು ನಮಗೆಲ್ಲ ತುಂಬ ಸಂತೋಷದಾಯಕವಾದ ಸಂಗತಿ ಆಯಿತು. ಮತ್ತು ಉಮ್ಮನನ್ನು ನಾನು ಯಾವಾಗಲೂ ತುಂಬ ಹಿಡಿದುಕೊಂಡು ಪ್ರೀತಿಸ್ತಿದ್ದೆ. ಮತ್ತು ಅವಳು ನಡೀಲಿಕ್ಕೆ ಶುರು ಮಾಡುವಾಗ ಅಂಗಡಿಗೆಲ್ಲ ಕೊಂಡೋಗಿ ಪೇಟೆಗೆ ತಿರುಗಾಡಲಿಕ್ಕೆ ಒಂದು ಸಾರಿ ನಾನು ಸೈಕಲ್ನಲ್ಲಿ ಕೊಂಡೋಗುವಾಗ ಅವಳ ಕಾಲು ನನ್ನ ಸೈಕಲ್ನ ಟೈರಿಗೆ ಸಿಕ್ಕಿ ತುಂಬ ಫಜೀತಿ ಆಯಿತು. ಅವಳು ಅಳಲಿಲ್ಲ ಆ ಟೈಮ್ನಲ್ಲಿ. ಅವಳನ್ನು ಮತ್ತೆ ಆಸ್ಪತ್ರೆಗೆ ಕೊಂಡೋಗಿ ಬ್ಯಾಂಡೇಜ್ ಹಾಕಿಸಿ ಡೈಲಿ. ಮತ್ತು ಇವರಿಂದ ಮನೆಯಿಂದ ನನಗೆ ಸುರಿಗೆಲ್ಲ ನಾನು ತುಂಬ ಇವಳ ತಾಯಿ ನನಗೆ ತುಂಬ ನಮ್ಮನೆ ಹೆಲ್ಪ್ ಮಾಡಿದ್ಲು. ಅಗತ್ಯವಾಗಿ ನೀರು ನನಗೆ ಡೈಲಿ ಬೇಕಿತ್ತು, ಅದಕ್ಕೆ ನೀರಿನ ಸಹಾಯ ಮಾಡ್ತಿದ್ದರು. ಮತ್ತು ಅಗತ್ಯವಿದೆ ಏನಾದರೂ ಅಗತ್ಯ ಇದನ್ನು ನನಗೆ ಕೊಡ್ತಿದ್ದರು. ಮತ್ತು ಡೈಲಿ ಒಂದು ಚಹಾ ಇತ್ತು ನನಗೆ. ಹೌದು, ಇಲ್ಲಿ ಬರುವವರೆಲ್ಲ ನನ್ನ ಆತ್ಮೀಯರಾಗಿದ್ದರು. ಇವರೆಲ್ಲ ನನ್ನ ಫ್ಯಾಮಿಲಿ ಆಗೇ ಇದ್ದರು. ನನ್ನ ಹೆಸರು ವಸಂತ್ ಪ್ರಭು ಅಂತ. ಇದೇ ಏರಿಯಾದಲ್ಲಿ ನಾನು ದೊಡ್ಡದಾದ ಹುಡುಗ. ಆದರೆ ಈ ಭಂಡಾರ್ ಮಾಮ್ ಆಮ್ಲೆಟ್ ಅಂಗಡಿ ನೋಡಿ ನಾವು ಮೊದಲಿಂದ ಇಲ್ಲಿ ತಿಂದು ಭಾಳ ಖುಷಿಪಟ್ಟು ಭಾಳ ವರ್ಷದವರೆಗೆ ಆನಂದಪಟ್ಟ ಮನುಷ್ಯರು. ಈಗಲೂ ನಾವು ಯಾವ ರೀತಿಯಲ್ಲೂ ಗೋವಾದಿಂದ ಮಂಗಳೂರಿಗೆ ಬಂದಾಗ ಭಂಡಾರ್ ಮಾಮರ ಅಂಗಡಿಯಲ್ಲಿ ಒಂದು ಆಮ್ಲೆಟ್ ತಿಂದೇ ಹೋಗ್ಬೋದು. ಅಷ್ಟು ಶುದ್ಧವಾದ ಯಮ್ಮಿ ಆಮ್ಲೆಟ್. ಆಹಾ, ಎಂದಿಗೂ ಮರೆಯಲಾರದ ಆಮ್ಲೆಟ್. ಬನ್ನಿ,
ನಾವೀಗ ಆಮ್ಲೆಟ್ ಭಂಡಾರಿ ಮಾಮ್ ಅವರನ್ನು ಮೀಟ್ ಮಾಡಿ ಬಿಸಿ ಬಿಸಿ ಆಮ್ಲೆಟ್ ತಿಂದು ತಂಪಾಗಿ ಏನಾದರೂ ಕುಡಿದು ಅವ್ರ ಹತ್ರ ಮಾತಾಡಿ ಅವರ ಮುಂದಿನ ಪ್ಲ್ಯಾನ್ ಏನು ಎಂದು ತಿಳ್ಕೊಳ್ಳೋಣ. ಹಲೋ ವೀಕ್ಷಕರೇ, ಗುಡ್ ಲಿವಿಂಗ್ ವಿತ್ ಕುಡ್ಪಿರಾಜ್ ಗ್ರಂಥವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ನಾನು ಕುಡ್ಪಿರಾಜ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಗಾಂಧಿನಗರದ ಮಣ್ಣಗುಡ್ಡೆಯಲ್ಲಿರೋ ಆಮ್ಲೆಟ್ ಭಂಡಾರಿಯವರ ಅಂಗಡಿಯಲ್ಲಿ ಇದ್ದೇವೆ. ಸುಮಾರು 50 ವರ್ಷದಿಂದ ಆಮ್ಲೆಟ್ ಮಾಡಿ ಜನರಿಗೆ ತಿನ್ನಿಸ್ತಾ ಇರೋ ಶ್ರೀ ಶೇವಗೂರು ರಾಮಚಂದ್ರ ಭಂಡಾರಿ ಇವರ ಅಂಗಡಿಯಲ್ಲಿ ಆಮ್ಲೆಟ್ ತಿನ್ನಲಿಕ್ಕೂ ಬಂದಿದ್ದೀವಿ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಬಂದಿದ್ದೀವಿ. ನನ್ನ ಜೊತೆ ಇದ್ದಾರೆ ಶಿಲ್ಪ ಬಾರೇನಿಂದ ಬಂದಿದ್ದಾರೆ. ಭಂಡಾರಿಯವರ ಆಮ್ಲೆಟ್ ತಿನ್ನಬೇಕಂತ ಅವರಿಗೆ ತುಂಬ ಆಸಕ್ತಿ. ಲೆಟ್ ಅಸ್ ಟಾಕ್ ಟು ಶಿಲ್ಪ. ನಮಸ್ಕಾರ, ನಾನು ಶಿಲ್ಪಾ ಸುನಿಲ್ ರಾವ್. ನಾನು ಬಾರೇನಿಂದ ಬಂದಿದ್ದೇನೆ. ಐ ಆಮ್ ವೈಫ್ ಆಫ್ ಡಾಕ್ಟರ್ ಸುನಿಲ್ ರಾವ್. ಹಿ ಈಸ್ ಬೀನ್ ಪ್ರಾಕ್ಟಿಸಿಂಗ್ ಫಾರ್ ದ ಲಾಸ್ಟ್ 10 years. ಕುಪ್ಪಿ ಮಾಮ್ ನನಗೆ ಹೇಳಿದ್ರು, ಇದು ಭಂಡಾರಿ ಮಾಮ್ ಅವರ ಫೇಮಸ್ ಆಮ್ಲೆಟ್ ಸ್ಟಾಲ್. ಕಮ್ ಹಿಯರ್, ಯು ಕ್ಯಾನ್ ಟೇಸ್ಟ್ ದ ಬೆಸ್ಟ್ ಆಮ್ಲೆಟ್ ಇನ್ ದ ವರ್ಲ್ಡ್. ಅದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ. ಲೆಟ್ ಅಸ್ ಸಿ ಹೌ ದ ಜರ್ನಿ ಗೋಸ್. ಥ್ಯಾಂಕ್ ಯು ಸೋ ಮಚ್ ಕುಪ್ಪಿ ಮಾಮ್. ಶಿಲ್ಪ ಇವರೇ ನಮ್ಮ ಆಮ್ಲೆಟ್ ಭಂಡಾರಿ ಮಾಮ್ ಅಂದರೆ ಇವರೇ. ನಮಸ್ಕಾರ. ಇವ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದದ್ದು. ಭಂಡಾರಿ ಮಾಮ್ ಇವರು ಶಿಲ್ಪ ಅಂತ ಬಾರೇನಿಂದ ಬಂದಿದ್ದಾರೆ. ನಿಮ್ಮ ಆಮ್ಲೆಟ್ ಬಗ್ಗೆ ತುಂಬ ಕೇಳಿ ಅವರು, ನಾನು ಹೇಳಿದೆ ನಾನು ಚಿಕ್ಕಂದಿನಿಂದ ಬರ್ತಾ ಇದ್ದೆ, ಭಂಡಾರಿ ಮಾಮ್ ಹತ್ರ ಆಮ್ಲೆಟ್ ತಿಂತಾ ಇದ್ದೆ ಅಂತೇಳಿ. ಸೊ ನಮಗೆ ನಿಮ್ಮ ಆಮ್ಲೆಟ್ ರುಚಿ ನೋಡಬೇಕು, ಶಿಲ್ಪನೂ ನೋಡಬೇಕು, ಅವ್ರ ಮಗಳಿದ್ದಾಳೆ ಶಮಿತಾ, ಅವಳು ನೋಡ್ಬೇಕಂತ ಟೇಸ್ಟ್. ಸೊ ಮಾಡಿಕೊಡ್ತೀರಾ ಆಮ್ಲೆಟ್? ಆಮ್ಲೆಟ್ ಮಾಡಿಕೊಡು. ಅದಕ್ಕೆ ಡಬಲ್ ಬೇಕಾ ಸಿಂಗಲ್ ಬೇಕಾ? ನನಗೆ ಡಬ್ಬಲ್ ಆಗ್ಬೋದು. ಅವರು ಶಿಲ್ಪ ಫಸ್ಟ್ ಟೈಮ್ ತಿಂತಾ ಇರೋದು, ಹಾಗೆ ನೀವು ಅವರಿಗೆ ಡಬಲ್ ಆಮ್ಲೆಟ್ ಕೊಡಿ, ನನಗೆ ಸಿಂಗಲ್ ಆಮ್ಲೆಟ್. ಮತ್ತು ಶಮಿತಾ ಇದ್ದಾರೆ, ಅವರಿಗೂ ಸಿಂಗಲ್. ಹೌದು. ಮತ್ತು 2 ಸ್ಲೈಸ್ ಬ್ರೆಡ್ ಕೊಟ್ಬಿಡಿ. ಹಾಗೆ ಮತ್ತು ಆಮ್ಲೆಟ್ ಆದಮೇಲೆ ಒಂದು ಸೋಡಾ ಶರ್ಬತ್ತು ನಿಮ್ಮ ಸ್ಪೆಷಾಲಿಟಿ, ಅದನ್ನು ಕೊಟ್ಬಿಡಿ. ಸ್ವಲ್ಪ ಕೂತ್ಕೊಳ್ಳಿ, ನಾನೀಗ ಆಮ್ಲೆಟ್ ಮಾಡಿ ಕೊಡ್ತೇನೆ ನಿಮಗೆ. ನೀವು ಅಷ್ಟರವರೆಗೆ ಮಾತಾಡಿ ಕೂತ್ಕೊಳ್ಳಿ. ಇಲ್ಲ ನಾವು ಆ್ಯಕ್ಚುಲಿ ಭಂಡಾರಿ ಮಾಮ್ ನೀವು ಆಮ್ಲೆಟ್ ಮಾಡೋದನ್ನು ನೋಡಲಿಕ್ಕೆ ಅಂತಲೇ ಬಂದಿದ್ದೇವೆ, ಬರೀ ತಿನ್ನಲಿಕ್ಕಲ್ಲ. ಹಾಗೆ ನೀವು ಆಮ್ಲೆಟ್ ಮಾಡುವಾಗ ನಾನು ಇರ್ತೇನೆ ನಿಮ್ಮ ಜೊತೆ. ಸೊ ಎಲ್ರಿಗೂ ತೋರಿಸೋಣ ಹೇಗೆ ನೀವು ಮಾಡ್ತೀರಿ. Wonder Mom. Very nice. ಶಿಲ್ಪ ಕಳೆದ 50 ವರ್ಷಗಳಲ್ಲಿ ಹೆಚ್ಚೇನೂ ಬದಲಾಗಿಲ್ಲ. ಈ ಅಂಗಡಿ ರಿನೋವೇಟ್ ಮಾಡಿದ್ದಾರೆ. ಅದು ಸ್ವಲ್ಪ ಎಷ್ಟು ವರ್ಷ ಆಯಿತು ಭಂಡಾರಿ ಮಾಮ್ ಅಂಗಡಿ ರಿನೋವೇಟ್ ಆಗಿ? 20 ವರ್ಷ ಹಿಂದೆ ಅಂಗಡಿ ರಿನೋವೇಟ್ ಆಗಿತ್ತು. ಆಮ್ಲೆಟ್ ಮಾಡೋ ಜಾಗ ಅದೇ ಸೇಮ್ ಅಲ್ಲೇ ಮಾಡ್ತಾ ಇದ್ರು.
ಆಮೇಲೆ ಅಂಗಡಿ ಎಂಟ್ರೆನ್ಸ್ ಮಾತ್ರ ಆ ಕಡೆ ಇತ್ತು. ಇವಾಗ ಈ ಕಡೆ ಮಾಡಿದ್ದಾರೆ. ಆ ಎಂಟ್ರೆನ್ಸ್ ಅಲ್ಲಿ ಒಳಗ್ ಬಂದ ತಕ್ಷಣ ಅಲ್ಲೊಂದು ಕೆಲ್ವಿನೇಟರ್ ಫ್ರಿಡ್ಜ್ ಇತ್ತು. ಆ ಕೆಲ್ವಿನೇಟರ್ ಫ್ರಿಡ್ಜ್ ಅಲ್ಲಿ ಅವರು ಗೋಲಿ ಸೋಡಾ ಶರ್ಬತ್ತು, ಆಮೇಲೆ ಮಿರಿಂಡಾ, ದೂದ್ ಕೋಲ್ಡ್, ಮತ್ತೆ ಬೇರೆ ಏನೇನೆಲ್ಲ ಅವರದ್ದು ಐಟಮ್ ಇತ್ತು. ಅದ್ರಲ್ಲಿ ಅವರದ್ದೊಂದು ಸ್ಪೆಷಾಲಿಟಿ ಏನಂದ್ರೆ, ಸುಮಾರು 1971 ನಾನಿಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ದೇನಷ್ಟೇ, ಅವರು ಕ್ಯಾಡ್ಬರೀಸ್ ಚಾಕ್ಲೇಟ್ ಮಾರ್ತಾ ಇದ್ರು. ಅವಾಗ ಕ್ಯಾಡ್ಬರೀಸ್ ಚಾಕ್ಲೇಟ್ ಅವರು ಫ್ರಿಡ್ಜ್ ಅಲ್ಲಿಟ್ಟು ಚಿಲ್ ಮಾಡಿಬಿಟ್ಟು ಕೊಡ್ತಿದ್ರು. ಆವಾಗ ಮಂಗಳೂರಲ್ಲಿ ಯಾರಿಗೂ ಗೊತ್ತಿಲ್ಲ ಆ ವಿಷಯ. ಓ, ಥ್ಯಾಂಕ್ ಯು ಭಂಡಾರ್ ಮಾವ್, ಥ್ಯಾಂಕ್ ಯು. ಚೆನ್ನಾಗಿದೆ. ಸೇಮ್ ಟೇಸ್ಟ್ ಚೇಂಜ್ ಆಗಿಲ್ಲ. ಅದೇ ಪರಿಮಳ, ಅದೇ ಸುವಾಸನೆ, ಕರೆಕ್ಟ್ ಅಮೌಂಟ್ ಆಫ್ ನೀರುಳ್ಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟ್ ಆಗಿ ಹಾಕಿದ್ದಾರೆ. ಒಳ್ಳೆ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಸೇಮ್ ಟೇಸ್ಟ್ ಇದೆ. ಬ್ರೆಡ್ ಹಾಗೆ ಇದೆ, ಲೋಕಲ್ ಬ್ರೆಡ್, ಬಹಳ ಚೆನ್ನಾಗಿದೆ. ಸೋಡಾ ಶರ್ಬತ್, ಕೂಲ್. ವೆರಿ ನೈಸ್. ಥ್ಯಾಂಕ್ ಯು ಭಂಡಾರ್ ಮಾಮ್. ಭಾರಿ ಒಳ್ಳೆದಿತ್ತು, ಭಾರಿ ರುಚಿ ಆಮ್ಲೆಟ್. ಮತ್ತೆ ಡ್ರಿಂಕ್ ಕೂಡ ಭಾರಿ ಚೆನ್ನಾಗಿತ್ತು. ನಿಮಗೆ ತುಂಬಾ ನಮಸ್ಕಾರ. ಥ್ಯಾಂಕ್ ಯು. ನನಗಂತೂ 46 ವರ್ಷ ಹಿಂದೆ ಹೇಗಿತ್ತು ಅದೇ ರೀತಿ ಇದೆ, ಅದೇ ಟೇಸ್ಟ್ ಇದೆ. ಆಮ್ಲೆಟ್ ಆಗಲಿ, ಸೋಡಾ ಶರ್ಬತ್ ಆಗಲಿ. ಥ್ಯಾಂಕ್ ಯು ಭಂಡಾರ್. ಸೊ ಫೈನಲಿ ನಾವು ಬಂದೇವೆ ಇಲ್ಲಿಗೆ. ಭಂಡಾರ್ ಮಾಮ್ ಅವ್ರದ್ದು ಆಮ್ಲೆಟ್ ರುಚಿ ನೋಡಿದೆವು, ಸೋಡಾ ಶರ್ಬತ್ ಕುಡಿದೆವು, ಎಲ್ಲ ಎಂಜಾಯ್ ಮಾಡಿದೆವು. ನಿಮಗೆ ಹೇಗೆ ಅನ್ನಿಸ್ತಿತ್ತು? ಡಿಡ್ ಯು ಎಂಜಾಯ್? ವಂಡರ್ಫುಲ್. ಥ್ಯಾಂಕ್ ಯು ಭಂಡಾರ್ ಮಾಮ್. ಭಂಡಾರ್ ಮಾಮ್, ನಿಮ್ಮ 50 ವರ್ಷದ ಸಾಧನೆ ಶಿಲ್ಪ ಅವರಿಗೂ ಗೊತ್ತಾಯಿತು, ನಮ್ಮ ವೀಕ್ಷಕರಿಗೂ ಗೊತ್ತಾಯಿತು. ಭಂಡಾರ್ ಮಾಮ್ ಅವ್ರದ್ದು ಶಾಪು 46 ವರ್ಷದಿಂದ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಅವರು ಚೇಂಜ್ ಆಗಿಲ್ಲ, ಅವ್ರ ಆಮ್ಲೆಟ್ ರುಚಿನೂ ಚೇಂಜ್ ಆಗಿಲ್ಲ, ಅವ್ರ ಸೋಡಾ ಶರ್ಬತ್ತು ಹಾಗೆ ಇದೆ. ಅಂಗಡಿ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ, ಆದರೆ ಎವ್ರಿಥಿಂಗ್ ಫಾರ್ ದ ಬೆಟರ್. ವಿಶ್ ಯು ಆಲ್ ದ ಬೆಸ್ಟ್ ಭಂಡಾರಿ ಮಾಮ್. ಭಂಡಾರ್ ಮಾಮ್, ಇನ್ನೊಮ್ಮೆ ಊರಿಗೆ ಬರುವಾಗ ಫ್ಯಾಮಿಲಿ ಕರ್ಕೊಂಡು ಬರ್ತೇನೆ. ನನ್ನ ವ್ಯಾಪಾರದಲ್ಲಿ ನಾನು ಬಹಳಷ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಿದ್ದೇನೆ. ನಾನು ಯಾವತ್ತೂ ಧೈರ್ಯ ಬಿಟ್ಟವನಲ್ಲ. ನನ್ನ ಸಂಬಂಧಿ ಹುಡುಗರಿದ್ದರು ಬಹಳ ಜನ, ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಈಗ ತಮ್ಮ ಲೈನ್ ಹಿಡಿದು ಹೋಗಿದ್ದಾರೆ ಅವರೆಲ್ಲರೂ. ದೋಸ್ತಿಗಳು ನನ್ನ ಕೈ ಬಿಡಲಿಲ್ಲ. ನಾನು ನನ್ನ ಈ ವ್ಯಾಪಾರ ಇಷ್ಟು ಸಮಯ ನಡೆಸಿಕೊಂಡು ಬರಲು ನನ್ನ ದೋಸ್ತಿಗಳು, ನನ್ನ ಹಲವಾರು ಪ್ರೀತಿಯ ಕಸ್ಟಮರ್ಗಳು, ಅವರೆಲ್ಲ ನನಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಆಭಾರಿ. ನಾನೀಗ ಒಬ್ಬನೇ ಇದ್ದೇನೆ. ನಾನೀ ವ್ಯಾಪಾರ ಎಷ್ಟು ಸಮಯ ನಡೆಸ್ತೇನಂತ ನನಗೇ ಗೊತ್ತಿಲ್ಲ. ನನಗೂ ವಯಸ್ಸಾಯಿತು. ಎಲ್ಲರೂ ತಮ್ಮ ಪುಸ್ತಕ ಓದುತ್ತಾರೆ. ಓದಿದ ನಂತರ ಅದನ್ನು ಮಡಚಿ ಬದಿಲಿಡುತ್ತಾರೆ. ಹಾಗೆ ನನ್ನ ಜೀವನದ್ದು ಈ ಪುಸ್ತಕ. ನೀವು ಯಾವಾಗ ಬೇಕು ಆವಾಗ ಇದನ್ನು ಓದಬಹುದು. ನಾನು ನನ್ನ ವ್ಯಾಪಾರ ಅಲ್ಲದೆ ನನ್ನ ಸೋಷಿಯಲ್ ಸರ್ವಿಸ್ ಎಷ್ಟು ಸಮಯ ನಡೆಸಿಕೊಂಡು ಬಂದಿದ್ದೇನೆ. ಅದನ್ನು ಇನ್ನು ಮುಂದೆಯೂ ನನ್ನಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಮಾಡಿಯೇ ಶುದ್ಧ. ನಮಸ್ಕಾರ. ಮಂಗಳೂರಿನಂಥ ವಾಣಿಜ್ಯ ನಗರಿಯಲ್ಲಿ ಸ್ಟ್ರೀಟ್ ಫುಡ್ ಆಮ್ಲೆಟ್ ಅಲ್ಲದೆ ಅನ್ಯ ಫಾಸ್ಟ್ ಫುಡ್ ಮಾಡಿಕೊಡೋರು ನೂರಾರು ಜನರಿದ್ದಾರೆ. ಆದ್ರೆ ಆಮ್ಲೆಟ್ ಭಂಡಾರಿ ಮಾಮ್ ಅಥವಾ ಶೇವಗೂರ್ ರಾಮಚಂದ್ರ ಭಂಡಾರಿ ಅವರಂತ ಸಹೃದಯಿ ಸಮಾಜ ಸೇವಕರನ್ನು ಹಿಂದೆ ನೋಡಿಲ್ಲ, ಮುಂದೆ ನೋಡೋದಕ್ಕೂ ಬಹುಶಃ ಸಾಧ್ಯ ಇಲ್ಲ.